ಇದೊಂದು 10-12 ವರ್ಷಗಳ ಹಿಂದೆ ಆದಂಥ ಘಟನೆ ಬೆಂಗಳೂರಲ್ಲಿ ನನಗೆ. ನನ್ನ ಜೊತೆಗೆ ಸಂಶೋಧನೆ ಮಾಡ್ತಿದ್ದಂಥ ಒಬ್ಬ ಸ್ನೇಹಿತ ಈಗ ರಷ್ಯಾದಲ್ಲಿ ದೊಡ್ಡ ವಿಜ್ಞಾನಿಯಾಗಿದ್ದ. ಆತ ಯಾವುದೋ ಒಂದು ವಿಚಾರ ಸಂಕಿರಣಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ. ಇಲ್ಲಿ ಅತ್ಯಂತ ಒಂದು ವೈಭವೋಪೇತಾದಂಥ 5 ಸ್ಟಾರ್ ಹೋಟೆಲ್ ಅಂತೀವಲ್ಲ, 5 ಸ್ಟಾರ್ ಹೋಟೆಲ್, ಅಲ್ಲಿ ಇಳ್ಕೊಂಡಿದ್ದ. ಸರ್ಕಾರ ಕಳಿಸಿರುತ್ತೆ ಇದ್ದವನು. ಅವ್ನು ನೋಡೋದಕ್ಕೆ ಸಾಯಂಕಾಲ ನಾನು ಅಲ್ಲಿ ಹೋದೆ. ಸುಮಾರು 4-4:15 ಆಗಿರಬೇಕು. ಒಂದು ಕಡೆ ಹೋಗಿ ಕಾಫಿ ಕುಡಿಯೋಣ ಬಾ ಅಂದ. ಕಾಫಿ ಲೌಂಜ್ ಅಂತ ಇರ್ತದೆ. ಅಲ್ಲಿ ಹೋಗಿ ಇಬ್ರು ಕಾಫಿ ಕುಡಿದು ಹೊರಗಡೆ ಬಂದ್ವಿ. ನಿಮ್ಮ ಕಣ್ಮು ಚಿತ್ರ ಬರ್ಬೇಕು ಸ್ನೇಹಿತರೆ, ಬಹಳ ಚೆನ್ನಾಗಿದೆ ಇದು. ಕೋಣೆಯಿಂದ ಹೊರಗೆ ಬಂದಾಗ ಒಂದು ದೊಡ್ಡ ಹಾಲು. ಆ ದೊಡ್ಡ ಹಾಲಲ್ಲಿ ಒಂದು ದೊಡ್ಡ ಗುಂಡು ಮೇಜಿದೆ. ಆ ಗುಂಡು ಮೇಜಿನ ಸುತ್ತ ಒಂದು 10-12 ಜನ ಮಕ್ಕಳು ಕೂತಿದ್ದಾರೆ. ಅವ್ರ ವಯಸ್ಸು ಸುಮಾರು 12-14 ಇದ್ದಿದ್ದು. ಆಶ್ಚರ್ಯ ಅಲ್ವಾ? ಈ 5 ಸ್ಟಾರ್ ಹೋಟೆಲಲ್ಲಿ ನಮ್ಮಂಥವ್ರು ಊಟ ಮಾಡೋದು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಾಸ್ಟ್ಲಿ ಇರ್ತದೆ. 12 ಜನ ಮಕ್ಕಳು ಕೂತಿದ್ದಾರೆ. ಎಲ್ಲರ ಮುಂದೆ ತಿಂಡಿಗಳು ತಟ್ಟೆ ಇದ್ದಾವೆ. ಆ ಟೇಬಲ್ ತುದಿಗೆ ಒಬ್ಬ ಹುಡುಗಿ ಕೂತಿದ್ದಾಳೆ. ಆಕೆ ಮುಂದೆ ಒಂದು ಅಲಂಕೃತವಾದ ಕೇಕ್ ಇದೆ, ಅದ್ರ ಸ್ವಲ್ಪ ಆರಿದಂಥ ಮೊಂಬತ್ತಿ ಇದೆ. ಅದು ನೋಡಿದ್ರೆ ಯಾರಿಗಾದ್ರೂ ತಕ್ಷಣ ಗೊತ್ತಾಗುತ್ತೆ ಹುಡುಗಿ ಹುಟ್ಟು ಹಬ್ಬ ಇರಬೇಕಿದು. ಆಕೆ ತುಂಬಾ ಶ್ರೀಮಂತ ಮಂತದೋಳು ಇರಬೇಕು. ಯಾಕೆ ಹೇಳಿದ್ನಲ್ಲ, ಈ ಹೋಟೆಲಲ್ಲಿ ಕಾಫಿ ಕುಡಿಯೋದೇ ತುಂಬಾ ದುಬಾರಿ ಆಗಿದ್ದಾಗ ಇಷ್ಟೊಂದು ಮಕ್ಕಳಿಗೆ ಪಾರ್ಟಿ ಕೊಡೋದು ಅತ್ಯಂತ ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಆ ಕೇಕ್ ಮುಂದೆ ಕೂತಿದ್ಲಲ್ಲ ಹುಡುಗಿ, ಸುಮಾರು 13-14 ವರ್ಷ ಇರಬೇಕು. ಹೊಸ ಬಟ್ಟೆ ಧರಿಸಿದ್ದಾಳೆ, ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿದ್ದಾಳೆ, ಚಂದದ ಹುಡುಗಿ. ಇದೆಲ್ಲ ಸರಿ, ಚಂದ ಆಯ್ತು. ಆಕೆ ಹುಟ್ಟಿದಬ್ಬ ಅಂತ ಅನಿಸ್ತು ನನಗೆ. ನನ್ಗೆ ಗಾಬರಿ ಆದದ್ದೇನು ಅಂದ್ರೆ, ಎಲ್ಲ ಹುಡುಗರು ಹುಡುಗಿಯರು ಸಿಗರೇಟ್ ಸೇದ್ತಾ ಇದ್ರು. ನನಗೆ ಎದೆ ಧಸಕ್ಕಂತು. ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಹಿಂಗೆ ಸಿಗರೇಟ್ ಸೇದೋದು ಸರಿ ಅನಿಸ್ತಿಲ್ಲ. ಉಪಾಧ್ಯಾಯ ಅಲ್ವಾ ನಾನು, ಮೇಷ್ಟ್ರ ಅಲ್ವಾ, ಸರಿ ಅನಿಸ್ತಿಲ್ಲ. ನನ್ನ ಸಮಸ್ಯೆ ಏನು ಅಂದ್ರೆ, ನಾನು ಎಲ್ಲಿ ಹೋದ್ರೂ ನಾನು ಒಳಗಿದ್ದಾನಲ್ಲ ಮೇಷ್ಟ್ರು, ಅವ್ನು ಸುಮ್ಮನಿರಲ್ಲ. ನಾನು ಗೆಳೆಯನ ಮುಂದೆ ಹೋಗು ಅಂತ ಹೇಳಿ ಆ ಹುಡುಗಿ ಹತ್ರ ಹೋದೆ. ಬ್ಯಾಗ್ ಬಿಟ್ಟು, ಮಗು ನೀನು ಹುಟ್ಟಿದಬ್ಬನ ಇವತ್ತು ಅಂತ ಕೇಳಿದೆ. ಆ ಹುಡುಗಿ ಸುಂದರವಾಗಿ ನಕ್ಕಳು. ಹೌದು ಅಂಕಲ್ ಅಂದ್ಲು. ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮಗು, 100 ಶುಭಾಶಯಗಳು ನಿನಗೆ ಅಂದೆ. ಆಕೆ ಬಲಗೈಯಲ್ಲಿ ಸಿಗರೇಟ್ ಇತ್ತಲ್ಲ, ಅದನ್ನ ಟ್ರೇದಲ್ಲಿ ಇಟ್ಲು. ಎದ್ದು ನಿಂತ್ಕೊಂಡು ತನ್ನ ಮುಂದೆ ಒಂದು ಚಾಕ್ಲೇಟ್ ಡಬ್ಬಿ ಇತ್ತು, ತೆಗೆದ್ಲು. ಅಂಕಲ್ ದಯವಿಟ್ಟು ಚಾಕ್ಲೇಟ್ ತಗೊಳ್ಳಿ ಅಂತ ನಕ್ಕಳು. ತುಂಬಾ ಚೆನ್ನಾಗಿತ್ತು ಹುಡುಗಿ. ನಾನು ಹೇಳಿದೆ, ಬೇಜಾರು ಮಾಡ್ಕೋಬೇಡ ಪುಟ, ನೀನು ಸಿಗರೇಟ್ ಸೇದೋದು ನಿಮ್ಮ ತಾಯಿಗೆ ಗೊತ್ತಾ ಅಂತ ಕೇಳಿದೆ. ಅಷ್ಟೇ ಕೇಳಿದ್ ನಾನು. ನೀನು ಸಿಗರೇಟ್ ಸೇದೋದು ನಿನ್ನ ತಾಯಿಗೆ ಗೊತ್ತಾ ಅಂತ ಕೇಳಿದೆ. ಆ ಚಂದ ನಗುತ್ತಾ ಇದ್ಲಲ್ಲ ಹುಡುಗಿ. ಒಂದು ಕ್ಷಣದಲ್ಲಿ ಮುಖ ಬಿರುಸಾಯ್ತು. ಏ ಓಲ್ಡ್ ಮ್ಯಾನ್, ವೈ ಆರ್ ಯು ವರಿಡ್ ಅಬೌಟ್ ಇಟ್ ಅಂದ್ಲು. ನೋಡಿ, ಒಂದು ಕ್ಷಣದಲ್ಲಿ ನಾನು ಅಂಕಲ್ ಇದ್ದವನು ಓಲ್ಡ್ ಮ್ಯಾನ್ ಆಗಿಬಿಟ್ಟಿದೆ. ನಾನು ಹೇಳಿದೆ, ಅಮ್ಮ ನನ್ನ ತಲೆ ಕೆಡುತ್ತೆ, ನಿಜವಾಗ್ಲೂ ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ಕೇಳಿದೆ ಅಲ್ಲ, ನಾನು ತಲೆ ಕೆಡಿಸ್ಕೋತೀನಿ. ನಿನ್ನ ವಯಸ್ಸಿನ ಮಗಳು ನನಗಿದ್ದು ಆಕೆ ಸಿಗರೇಟ್ ಸೇದ್ತಾ ಇದ್ರೆ ನಾನು ಖಂಡಿತವಾಗೂ ಆತಂಕ ಆಗ್ತಿದ್ದೆ. ನಿನ್ನ ವಯಸ್ಸಿಗೆ ಸರಿ ಅಲ್ಲಮ್ಮ ಇದು, ನೋಡು ವಿಚಾರ ಮಾಡು ಅಂತ ಹೇಳಿ ಬಾಗಿಲು ಕಡೆ ಹೊರಟೆ. ಆ ಹುಡುಗಿ ಒಳ್ಳೆ ಮಂತಂದವಳು ಇರಬೇಕು, ಒಳ್ಳೆ ಸಂಸ್ಕಾರ ಇರಬೇಕು ಆಕೆಗೆ. ನಾನು ಬಾಗಿಲ ಹತ್ರ ಹೋಗೋದ್ರೊಳಗೆ ಆ ಹುಡುಗಿ ಓಡಿ ಬಂದಿದ್ಲು. ನನ್ನ ಹತ್ರ ಬಂದು, ಅಂಕಲ್ ಸಿಗರೇಟ್ ಸೇದೋದು ತಪ್ಪ ಅಂತ ಕೇಳಿದ್ಲು. ಹೌದಮ್ಮ, ಸಿಗರೇಟ್ ಸೇದೋದೇ ಆರೋಗ್ಯಕ್ಕೆ ಒಳ್ಳೇದಲ್ಲ, ದುರಭ್ಯಾಸ. ಬೆಂಗಳೂರಂತ ಊರಲ್ಲಿ ಸ್ವಚ್ಛ ಹವೇನೇ ಸಿಗಲ್ಲ, ಗಾಳಿ ಸಿಗಲ್ಲ. ಅಂಥದ್ರಲ್ಲಿ ಯಾಕೆ ಹೊಗೆ ತುಂಬ್ಕೋತೀಯ ನಿನ್ನ ಲಂಗ್ಸ್ಗಳಲ್ಲಿ ಅಂತ ಹೇಳಿದ್ಲು. ಆಕೆ ತಕ್ಷಣ ಕೇಳಿದ್ಲು, ಹಾಗೆ ನಮ್ಮ ಕೃಷ್ಣಮೂರ್ತಿ ಸರ್ ಯಾಕೆ ಸೇರ್ತಾರೆ ಅಂತ ಕೇಳಿದ್ಲು. ಯಾರೇ ಕೃಷ್ಣಮೂರ್ತಿ ಅಂತ ಕೇಳಿದ್ಲು. ಆ ಹುಡುಗಿ ಹೇಳಿದ್ಲು, ಸರ್ ನಮ್ಮ ಗಣಿತದ ಮೇಷ್ಟ್ರು ಸರ್, ಬಹಳ ಒಳ್ಳೆ ಮೇಷ್ಟ್ರು ಸರ್, ನಮಗೆಲ್ಲ ಅವ್ರ ಹೀರೋ, ಅವ್ರನ್ನ ಕಂಡ್ರೆ ತುಂಬಾ ಗೌರವ ಸರ್ ಅಂತ ಕಣ್ಣಗಲಿಸಿ ಹೇಳಿದ್ಲು. ನನಗೆ ಆಶ್ಚರ್ಯ ಆಯ್ತು. ಮರುದಿನ ಕೃಷ್ಣಮೂರ್ತಿನ ಕರೆಸಿದೆ ನಮ್ಮ ಆಫೀಸಿಗೆ. ಆ ಹುಡುಗ ಚೆನ್ನಾಗಿ ಗೊತ್ತು ನನಗೆ, ಒಳ್ಳೆ ಮೇಷ್ಟ್ರು. ಕೃಷ್ಣಮೂರ್ತಿ, ನೀವು ಯಾವ ಸಬ್ಜೆಕ್ಟ್ ಕಲಿಸ್ತೀರಿ ಸ್ಕೂಲಲ್ಲಿ ಅಂತ ಕೇಳಿದೆ. ಏನು ಸರ್ ನಿಮಗೆ ಗೊತ್ತಿಲ್ವಾ, ನಾ ಗಣಿತ ಕಲಿಸ್ತೀನಲ್ವಾ ಸರ್ ಅಂದರು. ಇಲ್ಲ ರೀ, ನೀವು ಗಣಿತ ಕಲಿಸೋದು ಬಿಟ್ಬಿಟ್ಟಿದ್ದೀರಂತೆ ಅಂದೆ. ಇಲ್ಲ ಸರ್, ಬೆಳಗ್ಗೆ ಕೂಡ ಕ್ಲಾಸ್ ಮಾಡಿ ಬಂದಿದ್ದೀನಿ ಅಂದರು. ಇಲ್ಲ, ನೀವು ಗಣಿತದ ಜೊತೆಗೆ ಇನ್ನೊಂದೇನೋ ಕಲಿಸ್ತೀರಂತೆ ಮಕ್ಕಳಿಗೆ. ಇನ್ನೊಂದಾ ಅಂದರು. ಹೌದು, ಮಕ್ಕಳಿಗೆ ಸಿಗರೇಟ್ ಸೇದೋದು ಕಲಿಸ್ತೀರಂತೆ ಅಂದೆ. ಇಲ್ಲ ಸರ್, ನಾನು ಯಾಕೆ ಸೇದಲಿ ಅಂದರು. ಅಲ್ಲಪ್ಪ, ನೀವು ಸೇದ್ತೀರಿ, ಮಕ್ಕಳಿಗೆ ಕಾಣೋ ಹಾಗೆ ಸೇದಿದ್ದೀರಿ, ಮಕ್ಕಳಿಗೆ ನಿಮ್ಮ ಗಣಿತ ತುಂಬಾ ಇಷ್ಟ, ನಿಮ್ಮ ಪಾಠ ಇಷ್ಟ, ನಿಮ್ಮ ಬಗ್ಗೆ ಗೌರವ ಇದೆ, ಆದ್ದರಿಂದ ನೀವು ಸೇದೋ ಸಿಗರೇಟ್ ಕೂಡ ಅವ್ರಿಗೆ ಮೆಚ್ಚಾಗಿದೆ, ಇಷ್ಟ ಆಗಿದೆ. ನೀವೊಬ್ಬರು ಸೇದ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಂಡು ಇರಲಿ, ನಿಮ್ಮ ನೋಡ್ಕೊಂಡು 100 ಜನ ಮಕ್ಕಳು ಹಾಳು ಮಾಡ್ಕೋತಾರಲ್ಲ ಜೀವನ. ಹುಷಾರಾಗಿರ್ಬೇಕಲ್ವಾ. ಮೇಷ್ಟ್ರಾದವರು ಎತ್ತರದ ಕಟ್ಟೆ ಮೇಲೆ ಕಾಜಿನ ಮನೆಯಲ್ಲಿ ಕೂತಂಥವ್ರು. ಒಳ್ಳೆ ಮೇಷ್ಟ್ರು ಏನ್ ಮಾಡ್ತಾರೋ ಅದನ್ನು ಶಿಷ್ಯರು ಅನುಕರಿಸ್ತಾರೆ. ದಯವಿಟ್ಟು ಅದು ಮಾಡಬಾರ್ದು. ಇದೊಂದು ದೊಡ್ಡ ಸತ್ಯ ಸ್ನೇಹಿತರೆ. ಮಕ್ಕಳು ಮೇಷ್ಟ್ರು ಹೇಳಿದ್ದನ್ನು ಎಷ್ಟು ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಆದರೆ ಮೇಷ್ಟ್ರು ಮಾಡಿದ್ದನ್ನು ಮಾತ್ರ ಖಂಡಿತ ಅನುಸರಿಸ್ತಾರೆ. ಅದರಲ್ಲೂ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದಲ್ಲಿರುವಂತಹ ಶಿಕ್ಷಕರು ಮೈಯೆಲ್ಲ ಕಣ್ಣಾಗಿರ್ಬೇಕು. ನನ್ನ ವಿಷಯದಕ್ಕಿಂತ ನನ್ನ ನಡತೆ ಬಹಳ ಮುಖ್ಯ. ನನ್ನ ನಡತೆ ಮಕ್ಕಳನ್ನ ಸರಿದಾರಿಗೆ ಹಚ್ಚಬಹುದು ಅಥವಾ ದಾರಿ ತಪ್ಪಿಸಬಹುದು. ಎಂಥ ಮೇಷ್ಟ್ರಾಗಬೇಕು ಅನ್ನೋದು ನಮಗೆ ಬಿಟ್ಟದ್ದು.